ಬಿಗ್ ಬಾಸ್ ಶೋ ನೋಡ್ತೀರಾ ಸರ್? ಹೌದು ಸರ್, ನೋಡ್ತೀವಿ. ಯಾರು ಇಷ್ಟ ಆಗ್ತಾರೆ? ತನಿಷ್ ಅವ್ರು ಇಷ್ಟ ಆಯ್ತು. ಏನಕ್ಕೆ ರೀ? ಟಾಸ್ಕ್ ಎಲ್ಲ ಕರೆಕ್ಟಾಗಿ ಮಾಡ್ತಾರೆ, ಚೆನ್ನಾಗಿ ಆಡ್ತಾ ಇದ್ದಾರೆ, ಅದು ಫೇಸ್ ಟು ಫೇಸ್ ಮಾತಾಡ್ತಾರೆ, ಅದರಿಂದ ಇಷ್ಟ ಆಗುತ್ತೆ. ಬಿಗ್ ಬಾಸ್ನ ಬೆಂಕಿ ಸೌಂಡ್ ಪಾರ್ಟಿ ಅಂತ ಅಷ್ಟೇ, ಬಟ್ ಗೇಮ್ಸ್ ಅಲ್ಲಿ ಇಲ್ಲ ಅಂತ. ಗೇಮ್ಸ್ ಅಲ್ಲಿ ಇಲ್ವಾ ಅಂತ? ಮೊನ್ನೆ ಟಾಸ್ಕ್ ಗೆದ್ದು ಕ್ಯಾಪ್ಟನ್ ಆಗಿರೋದಲ್ಲ, ಗೇಮ್ಸ್ ಅಲ್ಲಿ ಇಲ್ಲ ಅಂತ ಯಾರು ಹೇಳಿದ್ದಾರೆ? ಅಲ್ಲ, ಒಂದು ಅವ್ರ ಮೇಲೆ ಆರೋಪ ಅದೇ ಇರೋದು, ಬರೀ ಸೌಂಡ್ ಪಾರ್ಟಿ ಅಷ್ಟೇ ಅಂತ. ಸೌಂಡ್ ಪಾರ್ಟಿ ಹೇಳೋದು ಹೇಳ್ತದೆ, ಅದನ್ನೇನು ಮಾಡೋಕ್ಕಾಗುತ್ತೆ? ಗೆದ್ದ ಮೇಲೆ ಹೇಳ್ತದೆ ಬಿಡಿ, ಹೌದೇನೆ. ಈಗ ಕಾಲು ಮುರ್ಕೊಂಡಿದ್ದು ಒಂದು ನೆವನ ಒಂದು ಬಿಟ್ರೆ ಬೇರೆ ಎಲ್ಲಿ ಸಿಂಪತಿಯಿಂದ ಬರ್ತಾ ಇದಾರೆ ಅಂತ. ಏನಿಲ್ಲ, ಅದು ಬಂದ್ಬಿಟ್ಟು ಅವಾಗ ಹಳೆ ಫ್ರಾಕ್ಚರ್ ಏನೋ ಇತ್ತದು ಮುಂಚೆಗಡೆಯಿಂದನೇ, ಅದು ಮತ್ತೆ ಮೊನ್ನೆ ಫ್ರಾಕ್ಚರ್ ಆಗಿರೋದು ಅಷ್ಟೇ. ಅದು ಸಂಗೀತ, ನಮ್ರತಾ, ತನಿಷ್, ಈ ಮೂವರಲ್ಲಿ ಬೆಟ್ರ್ ಯಾರಂತೀರ? ಬೆಟ್ಟದು ಸಂಗೀತ. ಏನಕ್ಕೆ ರೀ? ಸಂಗೀತನು ಫೇಸ್ ಟು ಫೇಸ್ ಮಾತಾಡ್ತಾಳೆ, ಮತ್ತು ಟಾಸ್ಕ್ ಎಲ್ಲ ಆಡ್ತಾಳೆ. ಇವಾಗ ಅದರಿಂದ ಸ್ವಲ್ಪ ಸಂಗೀತ ಸ್ಟ್ರಾಂಗ್ ಇದ್ದಾಳೆ, ತನಿಷಾಗೋಸ್ಕೊಂಡು. ಡ್ರೋನ್ ಪ್ರತಾಪ್ ಅವರು? ಡ್ರೋನ್ ಪ್ರತಾಪ್ ಒಂದು ಆಟ ಏನಿಲ್ಲ, ಪರ್ಫಾರ್ಮೆನ್ಸು ಏನಿಲ್ಲ, ಅದು ಕೂತಿದ ಕಡೆ ಒಂದೇ ಕಡೆ ಕೂತಿರ್ತದೆ, ಯಾವ್ದು ಹತ್ರನೂ ಮಿಂಗಲ್ ಆಗಲ್ಲ, ಅದೊಂದೇ. ಮೊನ್ನೆ ಗುರುಜಿ ಅವ್ರು ಬಂದು ಹೇಳಿದ್ರಲ್ಲ, ಅದು ಸರಿ ಅಂತೀರ ತಪ್ಪಂತೀರ? ಅದು ತಪ್ಪು. ಅದು ಬಂದ್ಬಿಟ್ಟು ಎಲ್ಲ ಕಂಟೆಸ್ಟೆಂಟ್ ಆಡ್ತಾ ಇರ್ತದೆ, ಅವ್ರನ್ನ ಒಂದು ಸ್ವಲ್ಪ ಯಾಕೋ ನೆಗೆಟಿವ್ಗೆ ಮೂಡ್ ಆಫ್ ಮಾಡ್ದಂಗೆ ಆಗುತ್ತೆ. ಅದರಿಂದ ಕುಗ್ಗಿ ಹಾಸ್ಪಿಟ್ಲಿಗೆ ಹೋಗ್ಬಿಟ್ರೆ. ಹೌದು, ಅದರಿಂದನೇ ಆಗಿದೆ. ಅದು ತಂದೆ ತಾಯಿನೇ ಮೊದಲ ದೇವರು, ಅವ್ರು ಬಿಟ್ಟಿರೋ ಅಂತಂದ್ರೆ ಹೆಂಗಂತ? ಅದು ಬಿಟ್ಟೆಲ್ಲ ಇರೋಕ್ಕಲ್ಲ, ಅದು ಅವ್ನು ಟಾಸ್ಕ್ ಆಡಕ್ಕೆ ಬದಲು ಅವ್ನು ಮನೆಗೆ ಹೋಗ್ಬೋದು ಅವ್ನು. ಸುದೀಪ್ ಸರ್ ಬಿಗ್ ಬಾಸ್ ಹೇಗೆ ನಡೆಸ್ತಾರೆ? ಹೌದು, ಸೂಪರಾಗಿ ನಡೆಸ್ಕೊಡ್ತಾರೆ. ಪ್ರತಿ ವಾರ ಬಂದು ಮಾತಾಡೋದು ಹಂಗೆ ಇರುತ್ತೆ, ಯಾರು ತಪ್ಪು ಮಾಡಿದಾರೋ ಅದನ್ನ ಅಲ್ಲೇ ಕ್ಲಿಯರ್ ಮಾಡಿಕೊಡ್ತಾರೆ, ಅದರಿಂದ ಸುದೀಪ್ ಸರ್ ಇಷ್ಟ ಆಗುತ್ತೆ. ವಿನಯ್ ಅವರು? ವಿನಯ್ ಅವರು ಸ್ವಲ್ಪ ರೂಢಾಗಿ ನಡ್ಕೋತಾರೆ ಎಲ್ಲರ ಹತ್ರನೂ. ಕೆಲವೊಂದು ಟಾಸ್ಕ್ ಅವರು ಕಂಪ್ಲೀಟ್ ಮಾಡ್ತಾರೆ, ಅದು ರೂಢಾಗಿರ್ತಾರೆ. ನಿಮ್ಮ ಓಟು? ನಮ್ಮ ಓಟು ತನಿಷ್ ಆಗಿದೆ. ಥ್ಯಾಂಕ್ ಯು ಸರ್.